ಅಮ್ಮ ಓ ಅಪಶಕುನ ಆಯಿತು, ಅಪಶಕುನ ಅಮ್ಮ. ನೋಡಿ ಗೈಸ್, ನಮ್ಮ ಬುಳ್ಳ, ಅಮ್ಮ ಹೆಸರಿಟ್ಟದೆ ಇವನಿಗೆ ಬುಳ್ಳ ಅಂತ. ಬುಳ್ಳ ಬುಳ್ಳ ಏಯ್ ಬುಳ್ಳು. ಎಷ್ಟೋ ಟೈಮ್ ಆದಮೇಲೆ ನಮ್ಮ ಮನೆಗೆ ಅಕ್ಕಿ ಬಂದಿದೆ ನೋಡಿ. ಗುಬ್ಬಿ 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 ಪಚ್ಚೆ ಕಲರ್ ಮಲ್ಲ ತುಂಬಿದಮ್ಮ ಕಾಣ್ಬೋದು, ತೋರಿಸ್ತೇನೆ ನೋಡಿ. ಮೊನ್ನೆ ಉಂಟಲ್ಲ ಗೈಸ್, ಆ ಕಡೆ ಒಂದಿಷ್ಟು ದಪ್ಪ ಒಂದು ವೈಟ್ ಇದ್ದು ಅಲ್ಲಿ ಸೈಡಲ್ಲಿ ಇತ್ತು, ಇವಾಗ ಕಡಿಮೆ ಆಗಿದೆ. ಅದು ಎಂತಾದದು ಅಂತ ಕೆಲವರಿಗೆ ಇರ್ಬೋದು. ಮಿಂಚು ಇದ್ದಾಳಲ್ಲ, ಮಿಂಚು ಶಾರ್ಟ್ ಅಲ್ವಾ, ಇವಾಗ ಹೈಟ್ ಅಲ್ವಾ, ಆಟ ಆಡುವಾಗ ಕಣ್ಣಿಗೆ ಬಡಿಯುವುದು ಹೀಗೆ ಬಡ್ದು 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 ಮತ್ತು ಉಗುರು ನಂಜಲ್ಲ ಗೈಸ್, ಹಾಗೆ ಹೊರಗೆ ಹೋಗ್ಲಿಕ್ಕೆ ನೋಡ್ತಾ ಇದ್ದಾನೆ. ಈಗ ಹೋಗೋದು ಬೇಡ, ಇನ್ನು ಸ್ವಲ್ಪ ದಿನಗಳಲ್ಲಿ ಮಿಂಚುನ ಮರಿ ಬರ್ತದೆ. ಈಗ ಹೀಗೆ ತಾನ್ ಅಂತ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಬೆಕ್ಕೇ ಬೇಕು, ರಾಶಿ ರಾಶಿ. ಒಂದು ಟೈಮಲ್ಲಿ ಇತ್ತು ಗೈಸಿ, ಎಷ್ಟು ಬೆಕ್ಕಿತ್ತು ಗೊತ್ತುಂಟಾ, ಎಲ್ಲ ಸತ್ತೋದು. ಬೆಕ್ಕೆ ಎಂಥದೋ ಕಾಯಿಲೆ ಅಂತ ಎಲ್ಲ ಎಷ್ಟು ಬೆಕ್ಕಿತ್ತು ಮಾರೆ. ಆಗ ಬ್ಲಾಗ್ ಎಲ್ಲ ಇರಲಿಲ್ಲ ನನ್ನ ಹತ್ರ ಆ ಟೈಮಲ್ಲಿ. ತಲೆಗೆ ನೋಡಿ, ತಲೆಗೆ ಎಣ್ಣೆ ಹಾಕಿ ಪುಚ್ಚ ಎಲ್ಲ ಕಟ್ಟಿದ್ದೀನಿ ನೋಡಿ, ಪುಚ್ಚ ಕಟ್ಟಿದ ರಬ್ಬರ್ ನೋಡಿ ಗೈಸ್. ಫ್ರೈಡ್ ರೈಸ್ ಪ್ಯಾಕೆಟ್ ನಾವು ಪಾರ್ಸೆಲ್ ತರ್ತೇವಲ್ಲ, ಅದು ರಬ್ಬರ್ ಅದು ಹೌದು, ಕಟ್ಟಬಾರ್ದಂತೆ. ಆದರೆ ನಮ್ಮ ಕೂದಲು ಉದುರಿ ಅಷ್ಟೇ ಆಗಿದೆ ಈಗ. ಹಾಗೆ ಗ್ಯಾಸ್ ಬಂದಿತ್ತು, ಅದನ್ನು ಒಣಗಿಟ್ಟದಿದೆ ತಂದು. ಇನ್ನು ಬಟ್ಟೆ ಹೋಗ್ಬೇಕು ಅಲ್ಲಿ ನೋಡಿ, ಅದಷ್ಟೇ ಅಲ್ಲ ಇನ್ನು ಕೂಡ ಉಂಟು ಒಳಗಡೆ, ಅದನ್ನು ಹಾಕಿ ಈಗ ಒಗ್ದು ಬರಬೇಕು. ನಾನು ತಿಂಡಿ ಎಂತ ತಿನ್ನಲಿಲ್ಲ ಆಯಿತಾ. ಹಾಗೆ ಅದೇ ಈಗ ಗ್ಯಾಸ್ ತರುವಾಗ ಎಂತ ಆಯಿತು ಗೊತ್ತುಂಟ, ನಾನು ತೆಗೆದು ಇಲ್ಲಿಡುವಾಗ ಸ್ವಲ್ಪ ಟೈಲ್ಸ್ ಹೋಯ್ತು, ಕಾಣ್ಬೋದು ಇಲ್ಲಿಗೆ. ಅದು ಹೋದದ್ದು ಅಮ್ಮ ಹಿಡಿದು ಹೋಯ್ತಾ ಟೈಲ್ಸ್ ಆಯ್ತಾ. ಇದಕ್ಕೆ ಮದ್ದು ಕೊಡಬೇಕು, ಫಸ್ಟ್ ಮದ್ದು ಕೊಡುವ, ಆಮೇಲೆ ಬಟ್ಟೆ ಒಗೆಯುವ. ಹಾಗಾಗ ಅಮ್ಮ ಎಂಥದ್ದು ಮಾಡ್ತಿದ್ದಾರೆ. ಮತ್ತು ಬಟಾಟೆಯ ನಮಗೆ ಹಾಂ ಇದಾ, ನನಗೆ ಇದು ಮತ್ತೆ ಅದರ ಸಾಂಬಾರು, ಮತ್ತು ಅಮ್ಮನಿಗೆ ಇದನ್ನು ಫ್ರೈ ಮಾಡ್ತಾರೆ. ಅಬರೆ ಬೀಜ ಅಮ್ಮ ಓ ಅಪಶಕುನ ಆಯಿತು, ಅಪಶಕುನ ಅಮ್ಮ. ಮಿತ್ತೆ ನನಗೊಂದು ಕೆಲಸ ಆಯಿತು, ಯಾವ ನೆಬರದಲ್ಲಿ ಕೊಟ್ಟೆ ನಾನು. ಕ್ಲಾಪಿಗೆ ಹೋಗಲೇಬೇಕಿತ್ತು, ಆದರೆ ತೆಂಗಿನಕಾಯಿ ತುರಿಲಿಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ನನಗೊಂದು ತೆಂಗಿನಕಾಯಿ ಹಾಗಾದರೆ ತೆಗೆದು ಕಟ್ ಮಾಡಿ ಕೊಡಿ, ಸಿಕ್ಕಿದ್ದು ಹೋಗುವ. ಗೈಸ್ ಕಮೆಂಟಲ್ಲಿ ಒಂದು ಹೇಳಿ ನನಗೆ, ಕನ್ನಡ ಲಾಗ್ಸ್ ಒಳ್ಳೆಯದಾಗುತ್ತಾ ತುಳು ಲಾಗ್ಸ್ ಒಳ್ಳೆಯದಾಗುತ್ತಾ? ಆದರೆ ನನ್ನದು ಕನ್ನಡ ಲಾಗ್ ಅಂತ ಹೇಳಿದರೂ ಕೂಡ ಅದರಲ್ಲಿ ತುಳು ಇರ್ತದೆ, ಅಂದರೆ ಇಲ್ಲಿದ್ದು ಲ್ಯಾಂಗ್ವೇಜ್ ಅಲ್ವಾ, ಎಲ್ಲರೂ ಮಾತಾಡೋದಲ್ಲಿ ನಾನು ನಿಮ್ಮ ಹತ್ರ ಅದನ್ನು ಹೇಳಿ ಇದು ಮಾಡ್ತೇನೆ, ಎಂದು ಟ್ರಾನ್ಸ್ಲೇಟ್ ಮಾಡ್ತೇನೆ, ಮನೆಯವರು ಹಾಗೆ ಮಾತಾಡೋದು ಹಾಗೆ. ಅದಕ್ಕೆ ಯಾರು ಬೇಜಾರು ಮಾಡ್ತಾರೆ, ಯಾಕಂದರೆ ನಮ್ಮ ಪ್ಯೂರ್ ಕನ್ನಡ ಲಾಗ್ ಅಲ್ಲ, ಇಲ್ಲಿಯ ಲ್ಯಾಂಗ್ವೇಜ್ ಸೇರಿಸಿ ಮಾಡೋದು. ಯಾಕಂದರೆ ಇಲ್ಲಿ ನ್ಯಾಚುರಲ್ ಆಗಿರಬೇಕು. ನಾನು ಅದನ್ನು ಅವರು ತುಳುವಲ್ಲಿ ಮಾತಾಡುವಂತೆ, ನಾನು ಅದನ್ನು ಕನ್ನಡದಲ್ಲಿ ಹೇಳಿದಂತೆ ಒಳ್ಳೆಯದಾಗುವುದು. ನಾನು ಬಿಸಿಲಿಗೆ ಹಾಕಿದ್ದು ಬಂದದ್ದು. ಈಗ ಇದನ್ನು ಕೊಂಡೋಗುವ ಅವತ್ತು ಒಳ್ಳೆ ಸಮ್ಮಾನ ಉಂಟು ನನಗೆ. ಆ ವಿಡಿಯೋ ನೀವು ನೋಡ್ಬೋದು ಆಯಿತಾ, ಅವತ್ತು ನೋಡಿ. ಬೈಕ್ ಥರ ಒಳ್ಳೆಯದಾಗ್ತದೆ ನನಗೆ ಸಿಕ್ಕುವ ಬೈಗಳು. ಇಲ್ಲದಿದ್ದರೂ ಅಮ್ಮನಿಗೆ ನಾನು ಮಾಡಿದ ಕೆಲಸ ಆಗೋದಿಲ್ಲ. ನಾನು ಅದನ್ನು ನೋಡಿದರೆ ಅದಕ್ಕಿಂತ ಬೈಬರು. ಓಕೆ, ತಾರೈ ಪೆರಿಗುವ ನಾವು ಚಿಂಚು ಮೀನೆಲ್ಲ ಶಿಫ್ಟ್ ಮಾಡಿದ್ದಾನೆ ಗೈಸ್, ಅಂಗಳದಿಂದ ಇಲ್ಲಿಗೆ ಆಗಿದ್ದಾರೆ. ಅಂಗಳದಲ್ಲಿ ನಾವು ಸಗಣಿ ಗುಡಿಸ್ಲಿಕ್ಕೆ ಅಂತ ಇಲ್ಲಿ ಶಿಫ್ಟ್ ಮಾಡಿದ್ದೇವೆ ನೋಡಿ. ಇದರಲ್ಲಿ ಉಂಟು ಮೀನೆಲ್ಲ. ಇಲ್ಲಿ ಒಂದು ಗಾರ್ಡನ್ ಮಾಡಿದ್ದೇವೆ. ಹೇಳಿದ್ದೇನೆ ನಾನು ನಿನ್ನೆ ಬ್ಲಾಗ್. ಈತು ಬರೆಯೋಣ. ಒಮ್ಮೆ ಮೆಣಸುದು ನನ್ನ ಅಮ್ಮ ನನಗೆ ಮಾಮಿಯ ಅಂತ ಅನಿಸಿದ್ದು ನನಗೆ. ಹೌದು ಹೌದು ಗೈಸ್ ನೋಡಿ ಅಂತೆ. ಅಲ್ಲ
ನಾವು ಇರುವುದು ಮನೆಯಲ್ಲಿ 3 ಜನ. ಇಷ್ಟು ತೆಂಗಿನಕಾಯಿ ಅದು ಹನ್ನೆರಡು ಪದಾರ್ಥ ಆಗಲಿಕ್ಕೆ ಉಂಟಲ್ಲ. ನನಗೆ ಈಗ ಅನ್ನವನ್ನು ಕಬ್ಬಿಡುದು ಅಂತ ಹೇಳುದು ನಾವು. ಅದೇ ನಮ್ಮದು ಇದು ಇರುವುದು. ಈಗ ಇದನ್ನು ನಾವು ಕಬ್ಬಿಡುವ. ಯಾರು ಮಕ್ಕಳೆಲ್ಲ ಟ್ರೈ ಮಾಡಬೇಡಿ ಆಯಿತಾ. ತುಂಬ ರಿಸ್ಕ್ ಉಂಟು ಇದು, ತುಂಬ ಅಂದರೆ ತುಂಬ ರಿಸ್ಕ್ ಉಂಟು. ಸ್ವಲ್ಪ ಜಾರಿದರೆ ಕೂಡ ಮತ್ತೆ 180. ಅದಕ್ಕೆ ಬೇಡ ಅದೆಲ್ಲ. ಸಣ್ಣ ಮಕ್ಕಳು ಟ್ರೈ ಮಾಡಬೇಡಿ, ನಾನು ಮಾತ್ರ ಮಾಡ್ತೇನೆ. ಹಾಳತ್ತೆ ಮತ್ತೆ ನನ್ನಾಗೆ ಅಮ್ಮನಿಗೆ ಆಗೋದಿಲ್ಲ ಅಮ್ಮ ಹೇಳುದು. ಅಮ್ಮ ತುಂಬ ಭಯ ಪಡ್ತಾರೆ. ಶೇಕ್ 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 ಬಾಬಾ ಶೇಕ್ ಆಗ್ತದೆ. ನಾನೊಂದು ರಪ್ಪ ನೋಡಿ ಎಂತೆಲ್ಲ ಸ್ವಲ್ಪ ಡೌನ್ ಮಾಡೋದು ಮತ್ತೆ ಫುಲ್ ಹುಡುಕ ಅಂತ ಹಾಕುದು. ನೀವೆಲ್ಲ ಟ್ರೈ ಮಾಡಬೇಡಿ ಆಯ್ತಾ. ನನ್ನ ಇವರಿದ್ದಾರಲ್ಲ ವಿಟ್ಲದ ಆಂಟಿ, ನನ್ನ ಕುಲೆತ ಕತೆ ಹೇಳುವ ಆಂಟಿ, ಅವರ ಹಸ್ಬೆಂಡ್ ಮಾಲೆ ಹಾಕಿದ್ರು, ಅಂದರೆ ನನ್ನ ಚಿಕ್ಕ. ಹಾಗೆ ಅವರು ಪ್ರಸಾದ ತಂದು ಕೊಟ್ಟು ಹೋದರು ನಮಗೆ. ನೋಡಿ ಎಂತೆಲ್ಲ ಸಿಕ್ಕಿತಂತ. ಇದು ಶಬರಿಮಲೆಯ ಪ್ರಸಾದ ಇದು ನಿಜವಾಗಿ ಪ್ರಸಾದ ಅಂದರೆ ಇದು ಅಯ್ಯಪ್ಪ ಸ್ವಾಮಿ. ಇದು ಮತ್ತು ಇದು ಪ್ರಸಾದ. ಮತ್ತು ಇದೆಲ್ಲ ನಾವು ಪರ್ಚೇಸ್ ಮಾಡಿ ತರೋದು ಹೋಗುವಾಗ ಅಲ್ಲಿ ಒಂದು ಹಾಗೆ. ಮತ್ತು ಅದರಲ್ಲಿ ಅಪ್ಪ ಉಂಟಂತಲ್ಲ, ಅಪ್ಪ ಇಷ್ಟು ತಂದು ಕೊಟ್ಟು ಹೋದರು. ಆಗ ಹೋಗಿದ್ದಾರೆ. ಮತ್ತು ಚಿಂಚುಗೆ 2 ಆಟ ಸಾಮಾನು ತಂದು ಕೊಟ್ಟು ಹೋಗಿದ್ದಾರೆ. ನಿಮಗೆ ತೋರಿಸ್ತೇನೆ ನಾನು. ಚಂದ ಉಂಟಲ್ವಾ? ಇದೆಂತ ಗೊತ್ತಾ ನೋಡಿ, ಇದರಲ್ಲಿ ಲೈಟ್ ಉಳಿತದೆ ಹೀಗೆ. ಇಲ್ಲಿ ಕೂಡ ಲೈಟ್ ಆನ್ ಮಾಡಬೇಕು. ಹೀಗೆ ಮಾಡಿ ಹೀಗೆ ಮಾಡಬೇಕು. ಇದನ್ನು ಲೈಟ್ ಎಲ್ಲ ಫುಲ್ ಆಫ್ ಮಾಡಬೇಕು. ಹೀಗೆ ಮಾಡಿ ಒಮ್ಮೆ ಕಳಿಸ್ತೇನೆ ನಿಮಿಷ. ಇದೇ ಒಂದು ಆಟ. ಇದು ಫುಲ್ ಲೈಟ್ ಆಫ್ ಮಾಡೋದು ಚೆಂದ ಕಾಣ್ತದೆ. ಮತ್ತೆ ಬ್ಯಾಟ್ರಿ ಬೇಕಾದವರು ಇದನ್ನು ಆಫ್ ಮಾಡಬೇಕು, ತುಂಬ ಸಮಯ ಬಾಳಿಕೆ ಬರಬೇಕಾದ್ರೆ. ಇದೊಂದು ಆಟ ಸಾಮಾನು. ಇದೇನಂತ ಇದು ಕೂಡ ಅಂತದೆ. ಈಗ ಲೈಟ್ ಆನ್ ಮಾಡುದು ಈ ರೀತಿ, ಮತ್ತೆ ಇದನ್ನು ಈಗ ತೆಗೆದು ಬಿಡುದು. ಅದೊಂದು ಉಂಟಲ್ಲ, ಅದಕ್ಕೆ ಹೆಸರು ಗುರಿ ಗುರಿ ಅಂತ ಆ ಟೈಪ್. ಆಮೇಲೆ ಇದಂತ ನೋಡಿ ಹಾಗೆ ತಿರುಗ್ತಾ ಇರ್ತದೆ. ಇದು ಲೈಟ್ ಆಫ್ ಮಾಡಿದ್ರೆ ಉಂಟಲ್ಲ ಚಂದ ಕಾಣ್ತದೆ. ಹಾಗೆ 2 ಆಟ ಸಾಮಾನು ಬಂದಿದೆ ಚಿಂಚು ಕುಮಾರಿಗೆ. ಮತ್ತು ಇದನ್ನು ಮತ್ತೆ ತೋರಿಸೋ ಅವನಿಗೆ. ಮಸ್ತ್ ಜೋಡ್ ತಿರ್ಗಲ್ಲ ಅವು ಕಟ್ಟಬುರುಡ. ಹಾಂ ಕಟ್ಟಬುಡ್ದು ಆಯ್ಬೇಕ ಬುಡು ಒಯ್ಪು ಅವ ಶಬ್ದ ಹಬ್ಬನ ಅವ. ಹಾಂ ನೈಟ್ ಎಡ್ಡೆ ತೋಜಿ ಎಂದು ಸೂಪರ್ ಉಂಡು. నేను తిరిగి గుడుపు నేను ఎల్లట్టు లైట్ బొత్తాల బిడు ఎస్ సూపర్ ಉಂಟಲ್ಲ ಮತ್ತೆ ಚಂದ ಉಂಟು. ಇವತ್ತು ನಾವು ನೂಡಲ್ಸ್ ಮಾಡ್ತಾ ಇದ್ದೇವೆ. ಅಂದರೆ 1 ಪ್ಯಾಕೆಟ್ ನೂಡಲ್ಸ್ ಅನ್ನೋದು ಮೊನ್ನೆಯಿಂದ ಇತ್ತು. ಹಾಗೆ ಇದನ್ನು ಮಾಡುವಂತ. ಇದರಲ್ಲಿ ಮಸಾಲೆ ಉಂಟು, ಒಳಗಡೆ ಮಸಾಲೆ ಪ್ಯಾಕೆಟ್ ಉಂಟಂತೆ, ಉಂಟು. ಹಾಗೆ ಇಲ್ಲಿ ವೆಜಿಟೇಬಲ್ ಇದೆಲ್ಲ ಉಂಟು ನೋಡಿ. ನಮ್ಮ ಹತ್ರ ಕೆಲೆಂಜಿ ಕೂಡ ಉಂಟು. ಕ್ಯಾಬೇಜ್, ನೀರುಳ್ಳಿ, ಮತ್ತು ಕ್ಯಾಪ್ಸಿಕಮು, ಇದು ಕ್ಯಾರೆಟ್, ಮತ್ತು ಶುಂಠಿ, ಬೆಳ್ಳುಳ್ಳಿ ಶುಂಠಿ ಖಾಲಿ ಆಗಿದೆ. ಹಾಗೆ ಇಷ್ಟನ್ನು ಸೇರಿಸಿ ನಾವೊಂದು ನೂಡಲ್ಸ್ ಮಾಡುವ. ಮತ್ತು ಸಾಸ್ ಇರುವುದು ನಮ್ಮ ಹತ್ರ ಇದು ಮಾತ್ರ, ಸೋಯಾ ಸಾಸ್ ಮಾತ್ರ ಇರುವುದು. ಮತ್ತು ಇನ್ನೊಂದು ಸಾಸ್ ಇಲ್ಲ. ಹಾಗೆ ತಂದದ್ದು ಯಾವತ್ತೋ ಒಂದು ತಂದದ್ದು ಫ್ರಿಜ್ಜಿನ ಮೂಲೆಯಲ್ಲಿ ಇತ್ತು, ಹಾಗೆ ಅಂತ ತಗೊಂಡದೆ. ಈಗ ಮಾಡುವ. ಇಲ್ಲಿ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇಯಿಸಿ ಚಂದ ಮಾಡಿ. ಇದು ಬೇರೆ, ಇದು ಕಂಪನಿ ಬೇರೆ. ಇದರೊಳಗೆ ಬೋನಿದ್ದು ಮಸಾಲೆ ಉಂಟು, ಇದನ್ನು ಹಾಕಿ ಮಾಡುವ. ಇದು ನನ್ನ ಮಾಮಿ ಅಂಗಡಿದ್ದು, ಸ್ಪಾನ್ಸರ್ ಬೈ ಮಾಮಿ.
ಮತ್ತೆ ಅದರ ಜೊತೆಗೆ ನಮಗೊಂದು ಮ್ಯಾಗಿ ಮಸಾಲ ಕೂಡ ಕೊಟ್ಟಿದ್ದಾರೆ, ನಮಗೆ ಸಾಕಾಗಲಿ ಅಂದರೆ ಹಾಕಲಿಕ್ಕೆ. ಹಾಗೆ ಇದೆರಡು ಹಾಕಿ ಅದು ಬೇಯಿ ಮಾಡುವ. ಅವರು ಪಾಕ ನಮ್ಮ ಮಸಾಲೆ ಈಗ ರೆಡಿ ಮಾಡ್ಕೊಳ್ಳೋದು. ಎಂತೆಲ್ಲ ಗೈಸಿ, ವೆಜಿಟೇಬಲ್ ಎಲ್ಲ ಹಾಕಿ ಸ್ವಲ್ಪ ಪೆಪ್ಪರ್ ಮತ್ತೆ ಹುಡಿ ಹಾಕೊಳ್ತೇನೆ ಎರಡು. ಮತ್ತೆ ಅವು ಸಾಸ್ ಹಾಕ್ಲಿಕ್ಕೆ ಉಂಟು. ಸಾಸ್ ಸ್ವಲ್ಪ ಹಾಕೊಳ್ಳೋದು, ತುಂಬ ಹಾಕುದಿಲ್ಲ ಅಷ್ಟೇ. ಅಲ್ಲಿಗೆ ಆಯಿತು. ಕೈ ನೀರುಳ್ಳಿ ಹಾಕಿದೆ, ಮತ್ತೆ ಬೆಳ್ಳುಳ್ಳಿ ಹಾಕಿದೆ, ಕ್ಯಾಪ್ಸಿಕಮ್ ಹಾಕಿದೆ, ಸ್ವಲ್ಪ ಬೇಯಲಿ. ಮತ್ತೆ ನಾವು ಕ್ಯಾರೆಟ್ ಹಾಕೊಳ್ಳುವ. ಇದು ಹಾಕ್ಕೊಳ್ತಿದ್ದೀನಿ ಕ್ಯಾಬೇಜ್, ನನ್ನ ಫೇವ್ರೇಟ್ ಆಯಿತು ಕ್ಯಾಬೇಜ್. ನನಗೆ ಈಗ ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ಎಲ್ಲ ಇರ್ತಲ್ಲ, ಅದರಲ್ಲೆಲ್ಲ ಕ್ಯಾಬೇಜ್ ಇಷ್ಟ ನನಗೆ. ಮ್ಯಾಗಿಗೆ ನೂಡಲ್ಸ್ 3 ಜನಕ್ಕೆ ಸಮ ಆಯಿತು. ಅವರು ಕೂತಿದ್ದಾರೆ ತಿನ್ನಲಿಕ್ಕೆ. ಅಮ್ಮನಿಗೆ ನೋಡಿ ಚಿಂಚು, ಅಮ್ಮ ಮತ್ತೆ ನಾನು ಸ್ವಲ್ಪ ತಿಂದು ಹೇಳಿ ಹೇಗುಂಟಂತ. ನಮ್ಮ ಹೋಟೆಲ್ ಥರನೇ ಉಂಟಾ, ಫಾಸ್ಟ್ ಫುಡ್ ಥರನೇ. ಚಮಟೆಜಿನ ಆಪು ಜೋಡಿರೆಗೆ ತಿನ್ಲಿ ದಾದೆ ಪುಡು ಚಮಟೆಜಿನ ಆಯ್ತು ಒಂದು ಉಳ್ಳಿ ಚಮಟೆ ಹಿಡಿಚಂದಿ ಕಪ್ಪತ್ತು ಅವು ಒಂದು ಚಿನ್ನ ಪೆಪ್ಪರ್ ಬಾರ್ದಿನಿ ಮಸಾಲೆ ಎಡಾತನಾ ಅವು ನಮ್ಮನೆ ಮಂತಿನತ ಚೂರ್ ಚೂರತ ಓಲು ಜಿಂಜ ಉಂಡು. ಅಯ್ಯೋ ಆರು ಏತು ದೂರ ಏರು ಮಾರೆ ಆಗ ಸಡ್ಡೆ ಆತನಿಗೆ ಬೆರೆಗೆ ಅಡ್ಡೆ ಆತಿಜಿಗೆ ಎಡ್ರಾಡ್ ಸತಿ ಬಾರ್ದೆ ಪಂಡು ಬಂಡು ದಾಯಡ ಅರೆಗೆ ಉಪ್ಪ ಅಪ್ಪುಜಿ ನಾವು ತಿನ್ನುವ. ನಾನು ಕೈ ವಾಶ್ ಮಾಡಿ ಬರ್ತೇನೆ. ನಾನು ಇವರ ರಿವ್ಯೂ ನೋಡ್ಬೇಕಂತೇಳಿ ಕೈ ತೊಳೆ ಅಂದರೆ ಬಂದದ್ದು ಸೀದಾ. ऊपर दिए ये तो शो का नहीं है हैं कोई ಖಾಲಿ ಗೈಸ್ ಪ್ಲೇಟ್ ಖಾಲಿ ನೋಡಿ. ಅಮ್ಮನ ಪ್ಲೇಟು ಖಾಲಿ. ಒಳ್ಳೆದಿತ್ತು ನಿಜವಾಗಲು. ಏನಾದ್ರೆ ನಾನು ಖಾಲಿ ಮಾಡುದಿಲ್ಲ, ಇರ್ತದೆ. ನಿಂಗೆ ನಿಕ್ಕು ಫುಲ್ಲು ದಿಕ್ಕದನು ನಿಕ್ಕು ಫುಲ್ಲು ಬಾರ್ದೇನು ಹೆಂಗೆ ಹಾಕು ಅರೆಗ್ಲ ಹಾಕು ಫುಲ್ಲು ಬಾರ್ದಲ್ಲ ಖಾಲಿ ಹುಡುಗನ. ಅವನು ಬೆಳೆಯುವ ಹುಡುಗ ಅಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡುದು ಅವನಿಗೆ. ಇವಾಗ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. 10:10 ಆಗ್ತಾ ಬಂತು. ಬಿಗ್ ಬಾಸ್ ನೋಡ್ತಾ ಇದ್ದೇನೆ, ಹಾಗೆ ಮಲ್ಕೊಳ್ಳೋದು. ನಮ್ಮ ಬುಲ್ಲ ಅಲ್ಲಿದ್ದಾನೆ, ಬುಳ್ಳ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್.